ನಾಯಕರು ಶಾಸಕರಾದಿಯಾಗಿ ಅನೇಕ ಜನ ಕಾರ್ಯಕರ್ತರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಒಟ್ಟೊಟ್ಟಿಗೆ ಹೋದ್ರೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಗಲಾಟೆ ಗದ್ದಲಕ್ಕೆ ಕಾರಣ ಆಗಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಅರ್ಧದಲ್ಲೇ ಅವರನ್ನ ತಡೆದಿದ್ದಾರೆ. ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಇದೇ ಕಾರಣಕ್ಕೆ ಈಗ ದೋಸ್ತಿ ನಾಯಕರು ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಮುಂದಾಗಿರುವ ದೃಶ್ಯವನ್ನ ನಾವು ನೋಡ್ತಾ ಇರೋದು. ಹರೀಶ್ ಪೂಂಜಾ ಇದ್ದಾರೆ, ಸಿಟಿ ರವಿ ಇದ್ದಾರೆ, ವಿಜಯೇಂದ್ರ ಅವರಿದ್ದಾರೆ, ಎಲ್ಲ ದೊಡ್ಡ ನಾಯಕರು ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಅವರ ವಾಗ್ವಾದ ಇಷ್ಟೇ, ಯಾಕೆ ನಮ್ಮನ್ನ ತಡಿತಿದ್ದೀರಿ, ನಾವು ಹೋಗಲೇಬೇಕು, ಅವಕಾಶ ಮಾಡಿ ಕೊಡಲೇಬೇಕು ಅಂತ ದೋಸ್ತಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಬಟ್ ಪೊಲೀಸರು ಅದನ್ನ ನಿರಾಕರಿಸಿದ್ದಾರೆ, ಅವ್ರನ್ನ ತಡೆ ಹಿಡಿದಿದ್ದಾರೆ. ಮೈಸೂರು ಎಂಟ್ರಿ ಆಗೋದಕ್ಕೆ ಅವಕಾಶ ಈ ಕೂಡಲೇ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಸಾರ್ವಜನಿಕರು ಪರದಾಡಬೇಕಾಗುತ್ತೆ, ಹಾಗಾಗಿ ನೀವು ವೇಟ್ ಮಾಡಲೇಬೇಕು, 5:30 ನಂತರ ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಕೆಲ ಹೊತ್ತು ವಾಗ್ವಾದ ನಡೆದಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಸದ್ಯ ಯಾತ್ರೆಯಲ್ಲಿ ನೂಕಾಟ, ತಳ್ಳಾಟ, ವಾಗ್ವಾದ ಎಲ್ಲ ಸನ್ನಿವೇಶಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿದ ತಕ್ಷಣ ನಮ್ಗೆ ಅನಿಸಬಹುದು, ಯಾಕೆ ಪೊಲೀಸರ ಭದ್ರತೆ ಕೊಡೋದಕ್ಕೆ ಹೈಕೋರ್ಟೇ ಸೂಚನೆ ಕೊಟ್ಟಿದೆ, ಯಾಕೆ ಅವಕಾಶ ಮಾಡಿಕೊಡಲ್ಲ ಅಂತ. ಹಾಗಲ್ಲ, ಅವಕಾಶ ಮಾಡಿಕೊಟ್ಟಿದ್ದೀವಿ, ಭದ್ರತೆ ಕೊಟ್ಟಿದ್ದೀವಿ ಪ್ರತಿ ಬಾರಿ ಕೂಡ. ಬಟ್ ಈಗ ಮೈಸೂರು ಎಂಟ್ರಿ ಆಗುವಂತ ಸನ್ನಿವೇಶ ಇದೆಯಲ್ಲ, ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ 5:30 ನಂತರ ನೀವು ಹೊರಡಬೇಕಾಗುತ್ತೆ ಇಲ್ಲಿಂದ ಅಂತ. ಕಾರಣ, ಮೈಸೂರಿನಲ್ಲಿ ಅತಿ ದೊಡ್ಡ ಸಮಾವೇಶ ಕಾಂಗ್ರೆಸ್ನಿಂದ ಆಯಿತು. ಲಕ್ಷಾಂತರ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಕಾರ್ಯಕರ್ತರ ಆಗಮನ ಆಗಿತ್ತು. ಎಲ್ಲರೂ ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈಗ ತಾನೇ ಅಲ್ಲಿ ಸಮಾವೇಶ ಮುಗಿದಿದೆ, ಈಗ ತಾನೇ ಅಲ್ಲಿಂದ ನಾಯಕರು ಎಕ್ಸಿಟ್ ಆಗ್ತಿದ್ದಾರೆ, ಈಗ ತಾನೇ ಅಲ್ಲಿಂದ ಕಾರ್ಯಕರ್ತರು ಆಚೆ ಬರ್ತಿದ್ದಾರೆ. ಈ ಕೂಡಲೇ ಈ ಕಡೆ ಪಾದಯಾತ್ರೆ ಎಂಟ್ರಿ ಆಗ್ಬಿಟ್ರೆ, ಟ್ರಾಫಿಕ್ ಜಾಮ್ ಉಂಟಾದ್ರೆ ಅದು ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತೆ. ಎರಡು ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಸಿದ್ದಲಿಂಗಪುರ, ಮೈಸೂರು ಇನ್ನೇನು ಎಂಟ್ರಿ ಆಗಬೇಕಿತ್ತು. ದೋಸ್ತಿ ನಾಯಕರ ಈ ಪಾದಯಾತ್ರೆ, ಅಷ್ಟರಲ್ಲೇ ಪಾದಯಾತ್ರೆಗೆ ಪೊಲೀಸರು ತಡೆ ಒಡ್ಡಿರುವ ಸನ್ನಿವೇಶ, ಗಲಾಟೆ ಗದ್ದಲ, ನೂಕಾಟ, ತಳ್ಳಾಟ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಮೈಸೂರು ಎಂಟ್ರನ್ಸ್ ಸಿದ್ದಲಿಂಗಪುರ. ಪೊಲೀಸರ ಮನವಿ ಇಷ್ಟೇ, ಸ್ವಲ್ಪ ತಡೀರಿ, ಆ ನಂತರ ನಿಮ್ಮನ್ನು ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ. ಆ ಮನವಿಗೆ ಬಗ್ಗಿಲ್ಲ, ಪೊಲೀಸರ ಜೊತೆ ವಾಗ್ವಾದಕ್ಕೆ ಮುಂದಾಗಿರುವಂತ ಸನ್ನಿವೇಶ.
ತಡೆದಿರಬಹುದು ಪೊಲೀಸರು ಅನ್ನುವಂತ ಪ್ರಶ್ನೆಗೆ ಕಾರಣ ಇಷ್ಟೇ. ಮೈಸೂರಲ್ಲಿ ಕಾಂಗ್ರೆಸ್ನ ಸಮಾವೇಶ ಈಗ ತಾನೇ ಮುಕ್ತಾಯವಾಗಿದೆ. ಅಲ್ಲಿಂದ ಕಾರ್ಯಕರ್ತರು ಎಕ್ಸಿಟ್ ಆಗ್ತಿದ್ದಾರೆ, ನಾಯಕರು ಎಕ್ಸಿಟ್ ಆಗ್ತಿದ್ದಾರೆ. ಈ ಸಮಯಕ್ಕೆ ನೀವು ಹೋದ್ರೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬರುತ್ತೆ. ಕಾರಣ ಗಲಾಟೆ ಗದ್ದಲಕ್ಕೆ ಸಾಕ್ಷಿ ಆಗಬಾರದು ಸಾಂಸ್ಕೃತಿಕ ನಗರಿ ಅನ್ನೋ ಕಾರಣಕ್ಕೆ ಪೊಲೀಸರು ಮನವಿ ಮಾಡಿಕೊಂಡು ತಡೆದ್ರು. ಆದ್ರೂ ಕೂಡ ದೋಸ್ತಿ ನಾಯಕರು ಅದಕ್ಕೆ ಒಪ್ಕೊಳ್ಳಿಲ್ಲ. ನಮ್ಮ ಪಾದಯಾತ್ರೆಗೆ ನೀವು ಅವಕಾಶ ಕೊಡಬೇಕು, ಈಗಲೇ ಎಂಟ್ರಿ ಆಗಬೇಕು ಅನ್ನುವಂಥ ಮನವಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ಆಗ್ತಾ ಇರೋದು ಸ್ಥಳದಲ್ಲಿ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಯಾವ ಕಾರಣಕ್ಕೆ ಪೊಲೀಸರು ತಡೆದ್ರು, ಸದ್ಯ ಸ್ಥಳದಲ್ಲಿ ಏನಾಗ್ತಾ ಇದೆ, ಇನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಕಳೆದ 7 ದಿನಗಳಿಂದ ಮೂಢ ಹಗರಣವನ್ನ ವಿರೋಧಿಸಿ ಪಾದಯಾತ್ರೆಯನ್ನ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಮಾಡ್ಕೊಂಡ್ ಬರ್ತಾ ಇದ್ರು. ಇವತ್ತು ಶ್ರೀರಂಗಪಟ್ಟಣದಿಂದ ಹೊರಟಂತ ಪಾದಯಾತ್ರೆ ಮಧ್ಯಾಹ್ನ ಊಟದ ಸಮಯಕ್ಕೆ ಮೈಸೂರು ತಾಲೂಕಿನ ಸಿದ್ಧಲಿಂಗಪುರ ತಲುಪಿತ್ತು. ಸಿದ್ಧಲಿಂಗಪುರದಲ್ಲಿ ಊಟ ಮುಗಿಸಿ ಒಂದಷ್ಟೊತ್ತು ವಿಶ್ರಾಂತಿ ಪಡೆದಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪಾದಯಾತ್ರೆ ಆರಂಭಿಸೋದಕ್ಕೆ ಮುಂದಾಗಿದ್ರು. ಆದ್ರೆ ಮೊದಲೇ ಮೈಸೂರು ಪೊಲೀಸರು ಅವರಿಗೆ ಸೂಚನೆಯನ್ನ ನೀಡಿದ್ರು, ಯಾವುದೇ ಕಾರಣಕ್ಕೂ ಕೂಡ 5 ಗಂಟೆಯ ನಂತರ ಹೊರಡಬೇಡಿ, ಯಾಕೆಂದ್ರೆ ಈಗಾಗಲೇ ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೀತಾ ಇದೆ. ಹಾಗಾಗಿ ಅಲ್ಲಿ ಕ್ಲಾಶ್ ಆಗುವಂತದ್ದು ಅಥವಾ ಗಲಾಟೆಗಳಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದು ಸ್ವಲ್ಪ ತಡವಾಗಿ ಇವತ್ತು ಹೊರಡಿ ಅಂತ ಅವ್ರಿಗೆ ಮೊದಲೇ ಮನವಿಯನ್ನ ಮಾಡ್ಕೊಂಡಿದ್ರು. ಅದರಂತೆ 5 ಗಂಟೆಗೆ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರುಗಳು ಸಿದ್ಧಲಿಂಗಪುರದಿಂದ ಪಾದಯಾತ್ರೆನ ಆರಂಭ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಇನ್ನೊಂದಷ್ಟು ಸಮಯ ಬೇಕು, ಇನ್ನೊಂದು 30 ನಿಮಿಷ ಆದ ನಂತರ ಪಾದಯಾತ್ರೆಯನ್ನ ಆರಂಭಿಸಿ ಅಂತ ಹೇಳಿ ಪೊಲೀಸ್ನವರು ಮನವಿ ಮಾಡ್ಕೊಂಡ್ರು. ಆದ್ರೆ ಇದಕ್ಕೆ ನಿರಾಕರಿಸಿದಂತ ಬಿಜೆಪಿ ನಾಯಕರುಗಳು ನಾವು ಈಗಲೇ ಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ, ಯಾಕೆಂದ್ರೆ ನೀವು ಹೇಳ್ದಂಗೆ 5 ಗಂಟೆವರೆಗೂ ಕೂಡ ನಾವು ಇವತ್ತು ತಡ ಮಾಡಿದ್ದೇವೆ. ಇದುವರೆಗೂ ಕೂಡ ನಾವು ಬೇಗನೆ ಪಾದಯಾತ್ರೆಯನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಆದ್ರೆ ಈಗ ನೀವು ಹೇಳಿದ್ವಿ ಅನ್ನೋ ಕಾರಣಕ್ಕೆ 5 ಗಂಟೆವರೆಗೂ ಕೂಡ ನಾವು ಕಾದಿದ್ದೀವಿ. ಆದ್ರೆ ಇನ್ನೂ ಕೂಡ ನಾವು ಕಾಯಕ್ಕಾಗಲ್ಲ, ಯಾಕೆಂದ್ರೆ ಪಾದಯಾತ್ರೆ ಇನ್ನೂ ನಾವು ತುಂಬಾ ದೂರ ತಲುಪಬೇಕಾಗಿದೆ. ಹಾಗಾಗಿ ನಾವು ಈಗಲೇ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ಅವಕಾಶವನ್ನ ನೀಡಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ವಾದ, ತಳ್ಳಾಟ, ನೂಕಾಟ ನಡೀತು. ಹೀಗಾಗಿ ಈಗ ಪ್ರತಿಭಟನೆ ಸ್ವರೂಪ ಪಡ್ಕೊಂಡಿದೆ. ಈಗ ರಸ್ತೆಯಲ್ಲೇ ಕುಳಿತಿರುವಂತ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗೂ ಕೂಡ ವಾಗ್ವಾದ ನಡೀತಾ ಇರುವಂತದ್ದು ಪೊಲೀಸರಿಗೆ ಅತಿ ದೊಡ್ಡ ಸವಾಲಿನ ಕೆಲಸ ಅನ್ಸುತ್ತೆ. ಒಂದ್ ಕಡೆ ಕಾಂಗ್ರೆಸ್ನ ಸಮಾವೇಶ ಹ್ಯಾಂಡಲ್ ಮಾಡಬೇಕು, ಈ ಕಡೆ ಪಾದಯಾತ್ರೆ ಹ್ಯಾಂಡಲ್ ಮಾಡಬೇಕು. ಮೋಸ್ಟ್ಲಿ ಪೊಲೀಸರಿಗೆ ಸವಾಲಿನ ಕೆಲಸ ಅನ್ಸುತ್ತೆ ಇದು. ಖಂಡಿತವಾಗ್ಲು, ಯಾಕೆಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೀತು. ಅಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಅವರೆಲ್ಲ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ರು. ಅವರು ಕೂಡ ವಾಪಸ್ ಹೋಗ್ಬೇಕು. ಅದಂತೂ ಈ ಸಂದರ್ಭದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲೂ ಕೂಡ ಅವರು ಬರುವಂತ ಸಾಧ್ಯತೆ ಇತ್ತು. ಇನ್ನು ಏನು ರಿಂಗ್ ರೋಡ್ಗೆ ಸ್ವಲ್ಪ ದೂರ ಅಂದ್ರೆ ಕೇವಲ 3-4 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಅಲ್ಲಿ ಹೋಗೋಷ್ಟ್ರೊಳಗೆ ಅಂದ್ರೆ ಆ ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಮುಖಂಡರುಗಳು ಬಂದ್ರೆ ಅಲ್ಲಿ ಕ್ಲಾಶ್ ಆಗುವಂತ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮೊದಲೇ ಪ್ರಿಪರೇಷನ್ ಆಗಿದ್ರು. ಈ ಸಿದ್ಧಲಿಂಗಪುರದ ಹತ್ರ 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಬಿಗಿ ಭದ್ರತೆಯನ್ನ ಮಾಡ್ಕೊಂಡಿದ್ರು. ಇದು ಒಂದ್ ರೀತಿ ಪೊಲೀಸ್ನವ್ರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು. ಒಂದ್ ಕಡೆ ಪ್ರತಿಭಟನೆ ಅಂದ್ರೆ ಪಾದಯಾತ್ರೆ ಸಾಗ್ತಾ ಇದೆ, ಅದನ್ನು ಕೂಡ ಏನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೋಬೇಕು. ಇನ್ನೊಂದು ಕಡೆ ಸಮಾವೇಶ ಏನು ಆಯೋಜನೆ ಆಗಿತ್ತು, ಅಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೋಬೇಕು. ಹಾಗಾಗಿ ಮೊದಲೇ ಅವರು ಮುಂಜಾಗ್ರತಾ ಕ್ರಮವಾಗಿ ಬೇಕಾದಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡಿದ್ರು. ಆದ್ರೆ ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿ ನಮ್ಮ ಈ ಹೋರಾಟ, ಈ ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಪಾದಯಾತ್ರೆ ನಡ್ಕೊಂಡು ಬಂದಿದೆ. ಬಹಳ ಸಮಾಧಾನಕರ ರೀತಿಯಲ್ಲಿ ನಮ್ಮ ಹೋರಾಟ ಇವತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇನ್ನು 6 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿದ್ರೆ ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ. ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ.